ರಾಜ್ಯಪಾಲರು ತಡೆಯೋದಕ್ಕಿಂತ ಮೊದಲು ಒಂದು ನ್ಯಾಷನಲ್ ಆಂಥಮ್ನ ಬಿಟ್ಟು ಹೋದ್ರಲ್ಲ, ಕಾನ್ಸ್ಟಿಟ್ಯೂಷನಲ್ಲಿ ಎಷ್ಟರ ಮಟ್ಟಿಗೆ ಅವ್ರಿಗೆ ಅದು ಒಬ್ಬ ಕಾನ್ಸ್ಟಿಟ್ಯೂಷನ್ ಅಡಿನಲ್ಲಿ ಬಂದಿರತಕ್ಕಂಥ ರಾಜ್ಯಪಾಲರ ಗೌರವ ಅದು ಭಾಳ ಮುಖ್ಯ ಅಲ್ಲ. ಒಂದು ರಾಜ್ಯ ಸರ್ಕಾರ ತಯಾರು ಮಾಡ್ತಕ್ಕಂಥದ್ದನ್ನು ಅದು ಅವ್ರು ಓದ್ತಕ್ಕಂಥದ್ದು ಅವ್ರದ್ದೊಂದು ಪರಿಪಾಠ. ಕಾನ್ಸ್ಟಿಟ್ಯೂಷನಲ್ಲಿ ಮೊದಲಿಂದನೂ ಅದು ಎಲ್ಲ ರಾಜ್ಯದಲ್ಲೂ ಎಲ್ಲ ರಾಜ್ಯಪಾಲರು ಓದಬೇಕು. ಯಾರೇ ಹಿಂದೆ ಮಾಡಿದರೂ ತಪ್ಪೇ, ಮುಂದೆ ಮಾಡಿದ್ರು ತಪ್ಪೇ, ಇವತ್ತು ಮಾಡಿದ್ರು ತಪ್ಪೇ. ಅವತ್ತಿನ ಆ ಸರ್ಕಾರ ಅವರ ರಾಜ್ಯದ ಬದ್ಧತೆಯನ್ನು ಕೊಡ್ತಾರೆ ಅವ್ರ ಕೈಲಿ. ಅವರು ಓದೋದು ಅಷ್ಟೇ, ಅವರೇನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದಲ್ಲ. ಕೇಂದ್ರ ಸರ್ಕಾರದ ಜವಾಬ್ದಾರಿ ಕೇಂದ್ರ ಸರ್ಕಾರ. ಈ ಕೇಂದ್ರ ಸರ್ಕಾರ ಏನು ಕೊಡ್ತಾರೆ ಅದನ್ನು ರಾಷ್ಟ್ರಪತಿಯವರು ಸ್ಪೀಚ್ ಮಾಡಲ್ವಾ? ಅದೇ ರೀತಿ ಈ ಟೀಕ್ಸೋದು ಇದ್ರೆ ತಾನೆ ಇವ್ರು ಕೇಂದ್ರ ಸರ್ಕಾರದ ರೆಪ್ರೆಸೆಂಟೇಟಿವ್ನ, ಕೇಂದ್ರ ಸರ್ಕಾರದ ರೆಪ್ರೆಸೆಂಟೇಟಿವ್ನ ಗವರ್ನರ್ ಅವ್ರು ಒಪ್ಕೊಂಡ್ರೆ ಅಲ್ಲ ಹೌದು. ಅದೇ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಬಿ ಜೆ ಪಿಯ ಪರ ಅಥವಾ ಕೇಂದ್ರ ಸರ್ಕಾರದ ಏಜೆಂಟ್ ಥರ ಅಥವಾ ಕೇಂದ್ರ ಸರ್ಕಾರದ ರೆಪ್ರೆಸೆಂಟೇಟಿವ್ ಅಂತ ಘೋಷಣೆ ಮಾಡಿಬಿಟ್ರೆ ಆವಾಗ ಈ ಪ್ರಶ್ನೆನೇ ಬರೋಲ್ಲ. ನೆನ್ನೆ ಯಾರೋ ಹೇಳಿದ್ದಾರೆ, ಕುಮಾರಸ್ವಾಮಿನೇ ಹೇಳಿದ್ದಾರೆ. ಯಾವುದೋ ಒಂದು ಟಿ ವಿ ಇದರಲ್ಲಿ ನೋಡಿದೆ ಇವತ್ತು ನಾನು. ಯಾರೋ ಇನ್ನೊಬ್ಬರ ಅವರು ಮುಖ್ಯಮಂತ್ರಿ ಆಗಿದ್ದಾಗಲೂ ಯಾವಾಗಲೂ ಮಾಡಿದಾಗ ಇದು ಕೇಂದ್ರ ಸರ್ಕಾರದ ಏಜೆಂಟ್ ಥರ ವರ್ತಿಸಿದ್ದಾರೆ ಅಂತೇಳಿ ಕುಮಾರಸ್ವಾಮಿಯವರೇ ಒಂದು ಹೇಳಿಕೆ ಕೊಟ್ಟಿರ್ತ ನೋಡಿದೆ ನಾನು ಇವತ್ತು ಫೇಸ್ಬುಕ್ಕಲ್ಲಿ. ಇವತ್ತು ತಮಿಳುನಾಡಿನಲ್ಲೂ ಕೇರಳದಲ್ಲೂ ಆಗಿರ್ತಕ್ಕಂಥದ್ದಿದೆ. ಟೋಟಲಿ ರಾಜ್ಯದ ಪ್ರಜಾಪ್ರಭುತ್ವ, ರಾಜ್ಯದ ಡೆಮಾಕ್ರಸಿಗೆ ಹಾಳಾಗ್ತಾಯಿದೆ. ಮೋದಿಯವರು, ಅಮಿತ್ ಶಾ ಅವರು ಇಂಥ ಕೆಲಸಕ್ಕೆ ಮುಂದಾಗಬಾರ್ದು. ಸೊ ರಾಜ್ಯಪಾಲರಿಗೆ ಈ ಥರ ಡೈರೆಕ್ಷನ್ ಹೋಗಬಾರ್ದು ಕೇಂದ್ರದಿಂದ. ರಾಜ್ಯಪಾಲರು ಏನಾಯ್ತಿತ್ತು, ನಮ್ಮ ರಾಜ್ಯದ ನಿಲುವನ್ನು ಅವರು, ಅದು ಕಾನ್ಸ್ಟಿಟ್ಯೂಷನಲ್ಲಿರೋ ಅವಕಾಶ, ಅವರು ನಿಲುವನ್ನು, ನಮ್ಮ ರಾಜ್ಯದ ನಮ್ಮ ಸರ್ಕಾರದ ನಿಲುವನ್ನು ಅವರು ಓದ್ತಾಯಿದ್ರು ಅಷ್ಟೇ. ಬಟ್ ಅದು ನಾವು ಇವತ್ತು ಅಸೆಂಬ್ಲಿಲೂ ಚರ್ಚೆ ಮಾಡ್ತೀವಿ, ನಾವು ಇಲ್ಲಿಂದ ಸರ್ಕಾರ ರೆಸೊಲ್ಯೂಷನ್ ಮಾಡಿ ಕಳಿಸ್ತೀವಿ. ಅದನ್ನೇನು ತಪ್ಸೋಕ್ಕಾಗಲ್ವಲ್ಲ ಅವರು. ಅದರಿಂದ ಏನಾಗ್ತಿತ್ತು ಅವ್ರಿಗೆ? ಒತ್ತಾಯ ಅಲ್ಲ, ಅದು ಪದ್ಧತಿ ಎಲ್ಲ ಕಾಲದಲ್ಲೂ ನಡೆದಿದೆ. ಕೆಲವರು ಇದನ್ನು ಬಿಟ್ಟು ಹೋಗಿದ್ದಾರೆ, ಆದರೆ ಯಾರೇ ಬಿಟ್ಟು ಹೋದ್ರೂ ತಪ್ಪು. ಅಶೋಕರು ನೆನೆ ನಡ್ಕೊಂಡ್ರಲ್ಲ, ಅದು ವಿರೋಧ ಪಕ್ಷದ ನಾಯಕರಾಗಿ ನಡ್ಕೊಳ್ಳೋ ರೀತಿಯೆಲ್ಲ ಶೋಭೆನೂ ಅಲ್ಲ. ಅವರು ಲಾ ಮಿನಿಸ್ಟ್ರ್ ಬಗ್ಗೆ ಮಾತನಾಡೋದು ಮತ್ತು ಏನು ಬಾಯಿಗೆ ಬರ್ತದೆ ಅದನ್ನೇ ಮಾತಾಡಿದ್ರು. ಬಹುಶಃ ಕೇಂದ್ರ ಸರ್ಕಾರದಿಂದ ಬಿ ಜೆ ಪಿಯಿಂದ ಡೈರೆಕ್ಷನ್ ಇತ್ತು ಅಂತ ಕಾಣುತ್ತೆ, ಅಗ್ರೆಸಿವ್ ಆಗಿರ್ಬೇಕು ನೀವು ಇದನ್ನು ಅಂತ. ಅದಕ್ಕೆ ಅವ್ರು ನಡ್ಕೊಂಡು ರೀತಿ ನನಗೇನೆ ನೋಡಿ ಇದೇನಪ್ಪ ಇದು ಅಶೋಕ ಇವರು ಅಂತ ಅನ್ನೋ ರೀತಿನೆಲ್ಲ ಆಯಿತು. ಅವರಷ್ಟು ಕೆಟ್ಟದಾಗಿ ನಡ್ಕೊಂಡ್ರು. ಅವರು ಪಾಠ ಕಲಿಸ್ಬೇಕಾ ನಮಗೆ ಅಂತಿದ್ರು. ಯಾರಿಗೂ ಪಾಠ ಕಲಿಸೋ ಅವಶ್ಯಕತೆಯೇ ಇಲ್ಲ, ಎಲ್ರಿಗೂ ಅವ್ರದೇ ಆದಂಥ ಅನುಭವ ಇದೆ. ಸೊ ಅಶೋಕರು ನಡ್ಕೊಂಡು ರೀತಿ ಸರಿ ಇಲ್ಲ. ವಿರೋಧ ಪಕ್ಷ ವೀಕ್ ಆಗಿರೋದು ಭಾಳ ದಿವಸ ಆಯಿತು, ಈಗ ಯಾಕೆ ಹೇಳ್ತಾ ಇದ್ದೀರಾ ಬಿಡಿ. ಇವತ್ತು ಒಳ್ಳೆ ವಿಚಾರ ಕೇಳಿದೆ, ನೆನಪು ಕೇಳಿದೆ. ರಾಜಕಾರಣನ ಬಹುಶಃ ನಮ್ಮ ರಾಷ್ಟ್ರೀಯ ನಾಯಕರು 10 ಬಾರಿ ಹೇಳಿದ್ದಾರೆ, ನಾವು ಇದನ್ನು ನಮ್ಮ ಹಂತದಲ್ಲಿ ತೀರ್ಮಾನ ಮಾಡ್ತೀವಿ ಅಂತ. ನಮ್ಮ ಸಿದ್ದರಾಮಯ್ಯನವರು, ಡಿ ಕೆ ಅವರು ಹೇಳ್ತಾ ಇರೋದೇ, ನಾಯಕರ ಹಂತದಲ್ಲಿ ತೀರ್ಮಾನ ಆಗುತ್ತೆ, ಅವ್ರು ಏನು ಹೇಳ್ತಾರೆ ಅದನ್ನು ನಾವು ಕೇಳ್ತೀವಿ ಅಂತ ಇಬ್ಬರೂ ಹೇಳಿದ್ದಾರೆ. ಅದಾದ ಮೇಲೆ ನನ್ನಂಥವ್ರು ಮಾತನಾಡೋದ್ರಲ್ಲಿ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ಅವೆಲ್ಲ ಪ್ರಶ್ನೆ ಇಲ್ಲಿ ಬರೋದೇ ಇಲ್ಲ. ಶಾಸಕರು ಅದು ಅವಶ್ಯಕತೆ ಬಿದ್ದಾಗ ವೋಟಿಂಗು, ಚುನಾವಣೆ ಆದಾಗ ಡೆಮಾಕ್ರಸಿ ಸಿಸ್ಟಮ್ನಲ್ಲಿ ವೋಟಿಂಗ್ನ ಶಾಸಕರ ಅಭಿಪ್ರಾಯ ತಗೊಂಡಿದ್ದಾರೆ. ಈಗ ಅದು ತಗೋಬೇಕಾದಂಥ ಬಂದಾಗ ಅವರೇ ತೀರ್ಮಾನ ತಗೋಬೇಕು. ಶಾಸಕರ ಅಭಿಪ್ರಾಯ ತಗೊಂಡು ಮಾಡಬೇಕಾ ಅಥವಾ ಹೈಕಮಾಂಡ್ ತೀರ್ಮಾನ ಮಾಡಬೇಕಾ ಅನ್ನೋದು ನಮ್ಮ ಹೈಕಮಾಂಡೇ ಮಾಡ್ತಕ್ಕಂಥದ್ದು. ಅದರಿಂದ ನಮ್ಮ ಸಿದ್ದರಾಮಯ್ಯನವರು, ಡಿ ಕೆ ಅವರು ಸೊ ಅಧಿಕಾರಕ್ಕೆ ಅವರು ಬೇಕು ಅಂತಿರ್ಬೋದು, ಇನ್ನೊಬ್ಬರು ಬೇಕು ಅಂತಿರ್ಬೋದು. ಬಟ್ ಆದರೆ ಸಿದ್ದರಾಮಯ್ಯನವರು ಎಲ್ಲೂ ಸಹ ಪಕ್ಷಕ್ಕೆ ಆಗಲಿ ಸರ್ಕಾರಕ್ಕಾಗಲಿ ಮುಜುಗರ ಥರದ್ದು ನಡ್ಕೊಂಡಿಲ್ಲ. ಸೊ ಡಿ ಕೆ ಅವರು ಸಹ ಎಲ್ಲೂ ಸಿದ್ದರಾಮಯ್ಯನವ್ರನ್ನ ಬಿಟ್ಕೊಟ್ಟಿಲ್ಲ. ಅದರಿಂದ ಬಹುಶಃ ಇದು ಏನು ಚರ್ಚೆ ಅವಶ್ಯಕತೆ ಏನಿಲ್ಲ, ತೀರ್ಮಾನ ಮಾಡ್ತಾರೆ. ಆಗುತ್ತೆ, ಈಗಲೂ ಆಗುತ್ತೆ, ಎಲ್ಲವೂ ಒಳ್ಳೆ ರೀತಿಯಲ್ಲೇ ಆಗುತ್ತೆ.